ಒಂದು ನದಿಯ ದಂಡೆಯಲ್ಲಿ ಒಂದು ದೊಡ್ಡ ಮಾಮರದ ಮೇಲೆ ಒಂದು ಮಂಗ ವಾಸವಾಗಿತ್ತು. ಆ ಮರದ ಕೆಳಗೆ ಒಂದು ಮೊಸಳೆ ಮತ್ತು ಅದರ ಹೆಂಡತಿ ಕೂಡ ವಾಸವಾಗಿದ್ವು. ಪ್ರತಿದಿನ ಮಂಗ ಮಾವಿನ ಹಣ್ಣುಗಳನ್ನು ಮೊಸಳೆಗೆ ಕೊಡ್ತಿತ್ತು ಮತ್ತು ಅವು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ವು. ಮೊಸಳೆಯು ಆ ಹಣ್ಣುಗಳನ್ನು ತನ್ನ ಹೆಂಡತಿಗೂ ತೆಗೆದುಕೊಂಡು ಹೋಗ್ತಿತ್ತು. ಆ ಹಣ್ಣುಗಳು ಎಷ್ಟು ಸಿಹಿಯಾಗಿತ್ತು ಎಂದರೆ ಮೊಸಳೆಯ ಹೆಂಡತಿ ಇಷ್ಟು ಸಿಹಿ ಹಣ್ಣುಗಳನ್ನು ಪ್ರತಿದಿನ ತಿನ್ನುವ ಮಂಗನ ಹೃದಯ ಇನ್ನೆಷ್ಟು ಸಿಹಿಯಾಗಿರ್ಬೋದು, ನನಗೆ ಆ ಮಂಗನ ಹೃದಯ ಬೇಕೇ ಬೇಕು ಎಂದು ಹಠ ಮಾಡಿದ್ಲು. ಮೊಸಳೆ ತನ್ನ ಸ್ನೇಹಿತನಿಗೆ ಮೋಸ ಮಾಡಲು ಇಷ್ಟ ಇರಲಿಲ್ಲ. ಆದರೆ ಹೆಂಡತಿಯ ಮಾತಿಗೆ ಮಣಿದು, ನನ್ನ ಹೆಂಡತಿ ನಿನಗೆ ಊಟ ಆಹ್ವಾನ ನೀಡಿದ್ದಾಳೆ, ನೀನು ನಮ್ಮ ಮನೆಗೆ ಬರಲೇಬೇಕು ಎಂದು ಮಂಗನಿಗೆ ಹೇಳಿತ್ತು. ಮಂಗ ಸಂತೋಷದಿಂದ ಮೊಸಳೆಯ ಬೆನ್ನ ಮೇಲೆ ಕುಳಿತು ನದಿಯಲ್ಲಿ ಪಯಣ ಬೆಳೆಸಿತ್ತು. ನದಿಯ ನಡುವೆ ಬಂದಾಗ ಮೊಸಳೆ ತನ್ನ ನಿಜವಾದ ಉದ್ದೇಶವನ್ನು ಮಂಗನಿಗೆ ಹೇಳಿತು. ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಲು ಬಯಸಿದ್ದಾಳೆ, ಅದಕ್ಕಾಗಿಯೇ ನಿನ್ನನ್ನು ಕರೆದುಕೊಂಡು ಹೋಗ್ತಿದ್ದೇನೆ. ಮಂಗ ಭಯಪಟ್ಟರೂ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ಅಯ್ಯೋ ಇದೇನಿದು, ನೀನು ಈ ವಿಷಯವನ್ನು ಮೊದಲೇ ಹೇಳಬೇಕಿತ್ತು. ನನ್ನ ಹೃದಯವನ್ನು ನಾನು ಮರದ ಮೇಲೆ ಇಟ್ಟು ಬಂದಿದ್ದೇನೆ, ನಾನೀಗ ಹಿಂದಿರುಗಿ ಹೋಗಿ ಅದನ್ನು ತೆಗೆದುಕೊಂಡು ಬರಬೇಕು ಎಂದು ಹೇಳಿತ್ತು. ಮಂಗನ ಮಾತನ್ನು ನಂಬಿದ ಮೊಸಳೆ ಮರಳಿ ದಡದ ಕಡೆಗೆ ಈಜಿಕೊಂಡು ಹೋಗಿತ್ತು. ದಡ ತಲುಪಿದ ತಕ್ಷಣ ಮಂಗ ವೇಗವಾಗಿ ಜಿಗಿದು ಮರವನ್ನು ಏರಿತ್ತು. ಮೊಸಳೆಯನ್ನು ನೋಡಿ ನಕ್ಕಿತು. ಮೂರ್ಖ ಮೊಸಳೆಯೇ, ಯಾರಾದರೂ ತಮ್ಮ ಹೃದಯವನ್ನು ಮರದ ಮೇಲೆ ಇಟ್ಟು ಹೋಗ್ತಾರೆಯೇ? ಇನ್ನು ಮುಂದೆ ನಾನು ನಿಮ್ಮಂತಹ ದುಷ್ಟನ ಸ್ನೇಹ ಮಾಡೋದಿಲ್ಲ. ಮೊಸಳೆಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ತನ್ನ ಸ್ನೇಹವನ್ನು ಕಳೆದುಕೊಂಡಿದ್ದಕ್ಕಾಗಿ ದುಃಖಿಸಿತು. ಕಥೆಯ ನೀತಿ: ತೊಂದರೆಯ ಸಮಯದಲ್ಲಿ ನಾವು ಭಯಪಡದೆ ಬುದ್ಧಿವಂತಿಕೆಯಿಂದ ಯೋಚಿಸಿ ಕಾರ್ಯ ಮಾಡಬೇಕು. ಒಂದು ದಿನ ಒಂದು ದೊಡ್ಡ ಸಿಂಹವು ಮರದ ಕೆಳಗೆ ಆಳವಾದ ನಿದ್ರೆಯಲ್ಲಿತ್ತು. ಅದೇ ಸಮಯದಲ್ಲಿ ಒಂದು ಚಿಕ್ಕ ಇಲಿಯು ಓಡಾಡುತ್ತಾ ಅಕಸ್ಮಾತಾಗಿ ಸಿಂಹದ ಮೈಮೇಲೆ ಓಡಾಡಿತ್ತು. ಸಿಂಹವು ತನ್ನ ನಿದ್ರೆಗೆ ಭಂಗ ಬಂದಿದ್ದಕ್ಕೆ ಕೋಪಗೊಂಡು ಎಚ್ಚರವಾಗಿತ್ತು. ಇಲಿಯು ಭಯದಿಂದ ಗಡಗಡ ನಡುಗುತ್ತಾ ಸಿಂಹದ ಬಳಿ ಕ್ಷಮೆಯನ್ನು ಯಾಚಿಸಿತು. ಓ ಮಹಾರಾಜ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದು ತಪ್ಪಾಗಿ ಸಂಭವಿಸಿತು. ನಾನು ಚಿಕ್ಕ ಪ್ರಾಣಿ, ನನ್ನನ್ನು ತಿನ್ನಬೇಡಿ. ಒಂದು ದಿನ ನಾನು ನಿಮಗೆ ಸಹಾಯ ಮಾಡಬಲ್ಲೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಇಲಿಯ ಮಾತುಗಳನ್ನು ಕೇಳಿ ಸಿಂಹವು ನಕ್ಕಿತು. ಹಾ, ನೀನು ಇಷ್ಟು ಚಿಕ್ಕವಳಾಗಿ ನನಗೆ ಹೇಗೆ ಸಹಾಯ ಮಾಡಲು ಸಾಧ್ಯ? ನೀನು ನನಗೆ ಯಾವ ಸಹಾಯನೂ ಮಾಡಲಾರೆ ಎಂದು ಹೇಳಿ ಅದರ ದಯೆ ಮನ್ನಿಸಿ ಇಲಿಯನ್ನು ಹೋಗಲು ಬಿಟ್ಟಿತು. ಇಲಿ ತಕ್ಷಣವೇ ಅಲ್ಲಿಂದ ಓಡಿ ಹೋಯಿತು ಮತ್ತು ಸಿಂಹಕ್ಕೆ ತನ್ನ ಕೃತಜ್ಞತೆಯನ್ನು ತಿಳಿಸಿತ್ತು. ಕೆಲವು ದಿನಗಳ ನಂತರ ಅದೇ ಸಿಂಹವು ಬೇಟೆಗಾರರು ಹಾಕಿದ್ದ ಬಲವಾದ ಬಲೆಯಲ್ಲಿ ಸಿಕ್ಕಿಬಿತ್ತು. ಸಿಂಹವು ಎಷ್ಟೇ ಪ್ರಯತ್ನಿಸಿದರೂ ಆ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಜೋರಾಗಿ ಗರ್ಜಿಸಲು ಶುರು ಮಾಡಿತ್ತು. ಸಿಂಹದ ಗರ್ಜನೆಯನ್ನು ಕೇಳಿದ ಆ ಇಲಿ ತಕ್ಷಣ ಓಡಿ ಬಂತು. ಸಿಂಹವು ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ನೋಡಿ ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ದಪ್ಪದ ದಾರವನ್ನು ಕಚ್ಚಿ ಕಚ್ಚಿ ತುಂಡರಿಸಲು ಪ್ರಾರಂಭ ಮಾಡಿತ್ತು. ಸ್ವಲ್ಪ ಸಮಯದ ನಂತರ ಇಲಿಯು ಬಲೆಯ ಸಂಪೂರ್ಣ ದಾರವನ್ನು ತುಂಡಿರಿಸಿ ಸಿಂಹವನ್ನು ಬಲೆಯಿಂದ ಮುಕ್ತಗೊಳಿಸಿತ್ತು. ಸಿಂಹಕ್ಕೆ ಬಹಳ ಆಶ್ಚರ್ಯವಾಗಿತ್ತು ಮತ್ತು ಆ ಹಿಂದೆ ಆ ಇಲಿಯನ್ನು ಸಣ್ಣದೆಂದು ಅಣಕಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟಿತು. ಸಿಂಹವು ಇಲಿಗೆ ಧನ್ಯವಾದಗಳನ್ನು ಹೇಳಿ ಇಬ್ಬರು ಮತ್ತೆ ಒಳ್ಳೆಯ ಸ್ನೇಹಿತರಾದರು. ಕಥೆಯ ನೀತಿ: ಯಾರನ್ನು ಚಿಕ್ಕವರೆಂದು ಅಥವಾ ದುರ್ಬಲರೆಂದು ಕೀಳಾಗಿ ಕಾಣಬಾರ್ದು. ಚಿಕ್ಕ ಸಹಾಯವೂ ಸಹ ದೊಡ್ಡ ವಿಪತ್ತಿನಲ್ಲಿ ಉಪಕಾರಕ್ಕೆ ಬರಬಹುದು.